ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬೀಟ್ರೋಟನ್ನು ತಿನ್ನೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೀಟ್ರೋಟನ್ನು ತಿನ್ನೋದ್ರಿಂದ ಹೊಟ್ಟೆಯಲ್ಲಿರುವ ಮಗುವಿಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಇದನ್ನು ಧಾರಾಳವಾಗಿ ದಿನಕ್ಕೊಂದು ತಗೋಬೋದು. ಪಲ್ಯ ಮಾಡಿಕೊಂಡು ತಿನ್ಬೋದು, ಇದನ್ನು ಸಾಂಬಾರು ಮಾಡ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ಸಾಲಡ್ ಥರ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿಕೊಂಡು ತಿನ್ಬೋದು. ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು. ನಿಮಗೆ ಯಾವ ರೀತಿಲಿ ಇಷ್ಟ ಆಗುತ್ತೆ ಆ ರೀತಿಲಿ ತಗೊಳ್ಬೋದು. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ. ಇದನ್ನು ತಿನ್ನೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗುತ್ತೆ ಮತ್ತು ಸ್ಪೈನಲ್ ಕಾರ್ಡ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಮಗುವಿನ ಕಿಡ್ನಿ ಮತ್ತು ಹಾರ್ಟ್ ಬೆಳವಣಿಗೆಗೆ ಇದು ಹೆಲ್ಪನ್ನು ಮಾಡುತ್ತೆ. ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ ಇದು ಹೆಲ್ಪನ್ನು ಮಾಡುತ್ತೆ. ಬರ್ತ್ ಡಿಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಇದನ್ನು ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಡೇಸಿಂದ ಹಿಡಿದು ಕೊನೆವರೆಗೂ ಕೂಡ ತಗೋಬೋದು. ಮಗುವಾದ ಮೇಲೆ ಕೂಡ ಬಾಣಂತನದಲ್ಲಿ ತಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬ್ಲಡ್ಡು ಹೆಚ್ಚಾಗುತ್ತೆ, ಅನಿಮಿಯಾ ಅನ್ನೋ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿದೆ. ಮಗುವಿನ ಹೇರ್ ಗ್ರೋತ್ ಚೆನ್ನಾಗಿ ಆಗೋದಕ್ಕೆ ಇದು ಹೆಲ್ಪನ್ನು ಮಾಡುತ್ತೆ. ಮತ್ತು ತಾಯಿ ಮತ್ತು ಮಗುವಿನ ಸ್ಕಿನ್ ಹೆಲ್ದಿಯಾಗಿರೋದಕ್ಕೆ ಇದು ಹೆಲ್ಪನ್ನು ಮಾಡುತ್ತೆ. ಬೀಟ್ರೋಟ್ನಲ್ಲಿ ಸಿಲಿಕಾ ಮತ್ತು ಕ್ಯಾಲ್ಶಿಯಮ್ ಹೆಚ್ಚಾಗಿ ಹೊಂದಿದೆ. ಇದರಿಂದ ಹಲ್ಲು ಮೂಳೆಗಳನ್ನು ಸ್ಟ್ರಾಂಗ್ ಆಗಿರಿಸುತ್ತೆ. ಹೈ ಬ್ಲಡ್ ಪ್ರೆಷರನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಬೀಟ್ರೂಟ್ನಲ್ಲಿ ಬಿಟೈನ್ ಅನ್ನೋ ಅಂಶ ಇದೆ. ಇದು ಕೀಲುಗಳಲ್ಲಿ ಉರಿಯೂತ, ನೋವು ಬರೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಬೀಟ್ರೂಟ್ನಲ್ಲಿ ವಿಟಮಿನ್ ಸಿ ಇದೆ. ಇದು ಆರೋಗ್ಯಕರ ಪ್ರೆಗ್ನೆನ್ಸಿಗೆ ಹೆಲ್ಪನ್ನು ಮಾಡುತ್ತೆ. ಬೀಟ್ರೂಟನ್ನು ತಿನ್ನೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ. ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಆಗೋದಿಲ್ಲ. ನೋಡಿದ್ರಲ್ಲ, ಪ್ರತಿದಿನ ಒಂದೊಂದು ಬೀಟ್ರೂಟನ್ನು ತಗೊಳ್ಳೋದ್ರಿಂದ ಎಷ್ಟೊಂದೆಲ್ಲ ಯೂಸಸ್ ಇದೆ ಅನ್ನೋದನ್ನು. ಅದಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರತಿದಿನ ಕೂಡ ಒಂದೊಂದು ಬೀಟ್ರೂಟನ್ನು ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ಳಿ. ಇದರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.